ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ತಮ್ಮದೇ ಸರ್ಕಾರದ ಮಂತ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಮಂತ್ರಿ ಅಂಬೇಡ್ಕರ್ ಫೋಟೋ ಜೊತೆಗೆ ಹರಿತವಾದ ಪೋಸ್ಟ್. ಆ ಮಂತ್ರಿ ವಿರುದ್ಧವೇ ಸೆಟೆದು ನಿಂತ ಮಹದೇವಪ್ಪ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ. ತಮ್ಮದೇ ಸರ್ಕಾರದ ಮಂತ್ರಿಗೆ ಮಂತ್ರಿಯೊಬ್ಬರು ಟಾಂಗ್ ಅನ್ನ ನೀಡಿದ್ದಾರೆ. ಪರೋಕ್ಷವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಮಂತ್ರಿ. ಆ ಮಂತ್ರಿ ಯಾರು? ಅಂಬೇಡ್ಕರ್ ಫೋಟೋ ಜೊತೆ ಹರಿತವಾದ ಪೋಸ್ಟ್ ಅನ್ನ ಬಿಟ್ಟಿದ್ದಾರೆ. ಆ ಮಂತ್ರಿಯ ವಿರುದ್ಧವೇ ಸೆಟೆದು ನಿಂತಿರುವಂತಹ ಮಹದೇವಪ್ಪ. ಹಾಗಾದ್ರೆ ನಿಜಕ್ಕೂ ಏನಾಯ್ತು? ಆ ಒಂದು ಪೋಸ್ಟ್ ಅಲ್ಲಿ ಏನಿದೆ? ಮಹದೇವಪ್ಪ ಅವರು ಏನ್ ಹೇಳಿದ್ದಾರೆ? ಯಾವ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ? ಇಲ್ಲಿದೆ ನೋಡಿ. ಆ ಮಂತ್ರಿಯ ವಿರುದ್ಧವೇ ಸೆಟೆದು ನಿಂತಹ ಮಹದೇವಪ್ಪ. ರಾಜ್ಯ ರಾಜಕಾರಣದ ಸ್ಫೋಟಕ ನ್ಯೂಸ್ ಇದಾಗಿದೆ. ತನ್ನದೇ ಸರ್ಕಾರದ ಮಂತ್ರಿಗೆ ಟಾಂಗ್ ಅನ್ನ ನೀಡಿದ್ದಾರೆ. ಪರೋಕ್ಷವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಫೋಟೋ ಜೊತೆಗೆ ಹರಿತವಾದ ಪೋಸ್ಟ್ ಕೂಡ ಮಾಡಿದ್ದಾರೆ. ಹರಿತವಾದ ಪೋಸ್ಟ್ ಹಾಕಿ ಮಹದೇವಪ್ಪ ಆಕ್ರೋಶ. ಸಂವಿಧಾನ ಶಿಲ್ಪಿ ಫೋಟೋ ಜೊತೆಗೆ ಆಕ್ರೋಶ. ಮೊನಚು ಮಾತುಗಳಿಂದ ಕುಟುಕಿದಂತಹ ಮಹದೇವಪ್ಪ. ಹಾಗಾದರೆ ಮಹದೇವಪ್ಪ ಅವರ ಆ ಒಂದು ಪೋಸ್ಟ್ ನಲ್ಲಿ ಏನಿದೆ? ಯಾರಾದರೂ ನಿಮ್ಮನ್ನು ಅವರ ಅರಮನೆಗೆ ಕರೆದಾಗ ನಮಗೆ ಇಷ್ಟವಾದರೆ ಅವರ ಅರಮನೆಗೆ ಹೋಗಿ, ಆದರೆ ಅದಕ್ಕಾಗಿ ನಿಮ್ಮ ಗುಡಿಸಲಿಗೆ ಬೆಂಕಿಯನ್ನ ಹಚ್ಚಿ ಹೋಗಬೇಡಿ. ಒಂದು ವೇಳೆ ಆ ದೊರೆ ನಿಮ್ಮ ಜೊತೆ ಜಗಳವಾಡಿ ನಿಮ್ಮನ್ನ ಅವನ ಅರಮನೆಯಿಂದ ಹೊರಗೆ ಹಾಕಿದ್ರೆ ಆಗ ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಹೇಳಿ ಮಹದೇವಪ್ಪ ಗುಡುಗಿದ್ದಾರೆ. ನೀವು ಸುಮ್ಮನೆ ನಿಮ್ಮನ್ನ ಮಾರಿಕೊಳ್ಳುವುದಾದರೆ ಮಾರಿಕೊಳ್ಳಿ, ಆದರೆ ಅದಕ್ಕಾಗಿ ನಿಮ್ಮದೇ ಸಂಘಟನೆಯನ್ನ ನಾಶ ಮಾಡಬೇಡಿ. ತಮ್ಮದೇ ನಾಯಕನ ವಿರುದ್ಧವೇ ಗುಡುಗಿದಂತಹ ಮಹದೇವಪ್ಪ ಒಂದೊಳ್ಳೆ ಮಾತನ್ನ ಆಡಿದ್ದಾರೆ. ಹಾಗೆ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿದ್ದಾರೆ. ಆ ಒಂದು ಪೋಸ್ಟರ್ನಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಹಾಕಿದ್ದಾರೆ. ಹರಿತವಾದ ಮಾತುಗಳಿಂದ ಬೈತಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅದೇ ಪೋಸ್ಟ್. ಮಹದೇವಪ್ಪ ಅವರು ಹಾಕಿರುವಂತಹ ಅದೇ ಪೋಸ್ಟ್ ಈಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸಂವಿಧಾನ ಶಿಲ್ಪಿ ಫೋಟೋದ ಜೊತೆಗೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕೆಲವೊಂದಿಷ್ಟು ಮಾತುಗಳಿಂದ ಆ ಪೋಸ್ಟ್ ಹಾಕಿದ್ದಾರೆ. ಯಾರಾದರೂ ನಿಮ್ಮನ್ನ ಅವರ ಅರಮನೆಗೆ ಕರೆದ್ರೆ ನಿಮ್ಮ ಗುಡಿಸಲನ್ನ ಸುಟ್ಟಿ ಹೋಗಬೇಡಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇಷ್ಟಕ್ಕೂ ಮಹದೇವಪ್ಪ ಪೋಸ್ಟ್ ಯಾರನ್ನ ಗುರಿಯಾಗಿಸಿದೆ? ಇದು ಯಾರಿಗೂ ಅರ್ಥವಾಗದ ಕಗ್ಗಂಟು ಉಳಿಸಿರುವಂತಹ ಮಂತ್ರಿ ಅವರು ಡಿ.ಕೆ. ಶಿವಕುಮಾರನ್ನೇ ಉದ್ದೇಶಿಸಿ ಹೀಗೆ ಪೋಸ್ಟ್ ಹಾಕಿದ್ದಾರಾ? ಡಿ.ಕೆ. ಶಿವಕುಮಾರ್ ಅಮಿತ್ ಶಾ ಜೊತೆ ಕಾಣಿಸಿದ್ದನ್ನೇ ಉದ್ದೇಶಿಸಿದ್ದಾರಾ? ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿಯನ್ನ ಹೇಳಿದ್ದಾರಾ? ಈ ಇಬ್ಬರನ್ನ ಹೊರತಾಗಿ ಮೂರನೆಯವರ ಗುರಿ ಇಟ್ಟಿದ್ದಾರಾ? ಎಲ್ಲವನ್ನೂ ಕೂಡ ಹೈಡ್ ಮಾಡಿ ಮಂತ್ರಿ ಮೊನಚು ಮಾತಿನಿಂದ ಪೋಸ್ಟ್ ಮಾಡಿದ್ದಾರೆ. ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮಹದೇವಪ್ಪ ಅವರ ಈ ಒಂದು ಪೋಸ್ಟ್. ಆ ಪೋಸ್ಟ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ ಅದು ಯಾವ ತರ ಪೋಸ್ಟ್ ಇತ್ತು ಅಂತಂದ್ರೆ, ನಿಮ್ಮ ಮನೆ ನೀವು ಸುಟ್ಕೊಂಡು ಪಕ್ಕದ ಮನೆಗೆ ಹೋಗ್ಬೇಡಿ, ಪಕ್ಕದ ಮನೆಯವ್ರು ಏನಾದ್ರು ನಿಮ್ಮನ್ನು ಹೊರಗೆ ಹಾಕಿದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಅನ್ನುವಂಥ ಮಾತನ್ನ ಅವರು ಅರಮನೆ ಗುಡಿಸಲು ಎನ್ನುವಂತಹ ವಿಚಾರವನ್ನ ತೆಗೆದುಕೊಂಡು ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಇದ್ದೀರಾ, ನಮ್ಮ ಪಕ್ಷವನ್ನು ಸುಟ್ಟಾಕಿ ಬೇರೆ ಪಕ್ಷಕ್ಕೆ ಹೋಗ್ಬೇಡಿ ಅನ್ನುವಂಥ ಮಾತದು. ಇಷ್ಟಕ್ಕೂ ಮಹದೇವಪ್ಪ ಪೋಸ್ಟ್ ಯಾರಿಗೆ ಹಾಕಿದ್ದಾರೆ ಎನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರ ವಲಯದಲ್ಲಿ ಸೃಷ್ಟಿಯಾಗಿದೆ. ಇದು ಯಾರಿಗೂ ಅರ್ಥವಾಗದಂತಹ ಕಗ್ಗಂಟಾಗಿ ಉಳಿಸಿರುವಂತಹ ಮಂತ್ರಿಗಳು ಯಾರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನೇ ಉದ್ದೇಶಿಸಿ ಹೀಗೆ ಪೋಸ್ಟ್ ಮಾಡಿದ್ದಾರಾ ಎನ್ನುವಂತಹ ಅನುಮಾನ ಶುರುವಾಗಿದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅಮಿತ್ ಶಾ ಜೊತೆ ಕಾಣಿಸಿಕೊಂಡಿದ್ದನ್ನೇ ಅವರು ಉದ್ದೇಶವಾಗಿ ಇಟ್ಕೊಂಡು ಹೇಳಿದ್ರ? ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿಯನ್ನ ಹೇಳಿದ್ರ?
ಈ ಇಬ್ಬರನ್ನ ಹೊರತಾಗಿ ಮೂರನೆಯವರಿಗೆ ಆ ಒಂದು ಗುರಿಯನ್ನ ಮಾಡಿಟ್ಕೊಂಡು ಮಾತನಾಡಿದ್ರ, ಎಲ್ಲವನ್ನು ಹೈಡ್ ಮಾಡಿ ಮಂತ್ರಿ ಬೇರೆಯವರಿಗೆ ಗುರಿ ಮಾಡಿದ್ರ, ಇವೆಲ್ಲ ಚರ್ಚೆಗಳು ಕೂಡ ಈಗ ಆ ಒಂದು ಪೋಸ್ಟ್ನ ಮೂಲಕ ಗ್ರಾಸವಾಗ್ತಾ ಇದೆ.